ಪಂಡೆ ರಕಲ್ನ ಸ್ಟೋರಿ ಪೂರ ಪನ್ನಗ ಒಂಚೂರು ಬೇಜಾರಂಡು ತುನಗ ಆ ಬಾಲ್ಯ ರೋಡ್ ಜೊತೆ ಪುನಗ ನಮ್ಮ ಪರಿಸ್ಥಿತಿ ಇಂಚಿನ ಜಾಗೆ ಉಪ್ಪರ ಬಲ್ಲಿ ಆ ಬಾಲ್ಯಗೆ ದಾದ ದೇವರು ಕಷ್ಟ ಕೊರಿಯರು ಬಂದು ಒಂಜಿ ಎಡ್ಡೆ ಜಾಗೆ ಗೋಲನ ಸೇರ್ಪಾಗ ಬಂದು ಕುಡ್ಲಾಡ ಒಂದು 4 ಜಾಗೆ ತಿರುಗಿ ಸರ್ ಅಲ್ಪಡಾಯಿಜಿ ಒಂದು ಲಾಸ್ಟಿಗೆ ಹಾಕಲು ಸ್ನೇಹಲದ ನಂಬರ್ ಕೊರಿಯರು ಅಲ್ಲಿ ನಡ್ತೋ ಒಂದು ಬತ್ತ ರಿಕ್ಷಾ ಪುರ ಮತ್ತು ಇಡ ಬತ್ತ ಒಂದು ಸೇರ್ಪಾದ ಬಾಲ್ಯ ಒಂದು ದೇವರ ಹಾಕಲು ಸಾಧಿತ ಹೋದ ದೇವರ ಎಡ್ಡೆ ಅನ್ಪಡೊಂದು ಅದೇನಕ್ಕೆ ನಟೋನು ಗಣೇಶ್ ಪಂಡದು ನನ್ನ ಅಮ್ಮ ಪುನಗ ನನ್ನ ಅಮ್ಮ ತೂವೊಂದಿತ್ತೇರು ಅಂಚದು ಪುನಗ ಇತ್ತಾರಿಗೆ ಅರಿಗೆ ಹುಷಾರಿಜ್ಜೆ ಗೆನ್ನ ಮಿತ್ತೆ ಬೋರ್ದು ಇಲ್ಲಲ್ಲಿ ಬುಡದಿ ತುಯರಕ್ಕೆ ಎಂಜಲ್ 2 ಜನ ಬೇಲೆ ಪೂಪು ಬಯ್ಯ ಬಣ್ಣ ಪುರ ಇಲ್ಲಲ್ಲಿ ಕ್ಲೀನ್ ಉಪ್ಪುಜಿ ಅದು ಇಲ್ಲಲ್ಲಿ ಬುಡದಿ ನಿರ್ಪಾಲ್ ಅಂಚೆ ನಾನು ಬಲನ ಬುಡ್ದು ಬರ್ಪಂಡದು ಲೆತ್ತ ಮತ್ತಿತ್ತೆ ಅಂಚೆ ಮನಿ ಪಂಡಿನಾರು ತಿಕ್ಕೇರು ಬಲನ ಲಾಸ ಅಂಚೆ ಕುಡ್ಲಾಡ ಹೆಂಗಳು ಕುಮಾರ ಸಮ ಅಂಚಿಂಚು ಪೂರ ಇಡೀ ಕುಡ್ಲಾಡ್ಡಾಡ್ಯ ಕೋಲ ತೆಪ್ಪುಜೋ ಅಂಟ ಅಂಚೆ ಇಮೇಟು ಮಂಜೇಶ್ವರ ಪಂಡಿತ್ತೇರು ಅಂಚೆ ಅಂಕುಲು ಡೈರೆಕ್ಟ್ ರಿಕ್ಷಾ ಮಂತ್ರ ಬತ್ತ ಒಳ್ಳೆ ನಮ್ಮ ಕಾಸಿಜ್ಜಿ ಆ ಜನ ಮನಿ ಪಂಡದ ಆ ಜನ ಕಾಸು ಕೊರ್ದು ಲೆತ್ತ ಬತ್ತು. ಎಲ್ಲರಿಗೂ ನಮನಗಳು. ಇವತ್ತು ನಮ್ಮ ಸ್ನೇಹಾಲಯಕ್ಕೆ ಒಬ್ಬ ಹುಡುಗನನ್ನು ಕರ್ಕೊಂಡು ಬಂದರು. ಬುದ್ಧಿಮಾಂದ್ಯ ಹುಡುಗ, 18 ವರ್ಷ ಆಗಿದೆ, 18 ವರ್ಷದ ಮೇಲೆ ಆಗಿದೆ. ಸುಶಾಂತ್ ಎಂಬ ಹೆಸರು. ನಾವು ಸ್ನೇಹಾಲಯದಲ್ಲಿ ಬುದ್ಧಿಮಾಂದ್ಯ ಹುಡುಗರನ್ನು ತಗೊಳ್ಳೋದಿಲ್ಲ, ಯಾಕಂದರೆ ನಮಗೆ ಅಂಥ ಒಂದು ವ್ಯವಸ್ಥೆ ಇಲ್ಲ. ಮತ್ತು ಇವರ ಕತೆ ಕೇಳಿದಾಗ ಮಣಿಕಟ್ಟ ಎಂಬಂಥ ಒಬ್ಬ ಸಹೋದರ ಅವರನ್ನು ಕರ್ಕೊಂಡು ಬಂದಿದ್ದರು ರಿಕ್ಷಾದಲ್ಲಿ. ಕಾರಣ ಕೇಳಿದಾಗ ಗಣೇಶ್ ಎಂಬವರು ಅವರ ಅಣ್ಣನ ಮಗ ಈ ಸುಶಾಂತ್. ಅಣ್ಣನ ಮಗ ಅಂದರೆ ಅವರು ಅಬ್ನಾರ್ಮಲ್ ಇದ್ದಾರೆ. ಅಣ್ಣ ಮತ್ತು ಈ ಸುಶಾಂತನ ತಂದೆ ತಾಯಿ ತೀರ್ಕೊಂಡಿದ್ದಾರೆ. ಅದರ ನಂತರ ಜವಾಬ್ದಾರಿ ಗಣೇಶರವರಿಗೆ ಬಿತ್ತು ಈ ಸುಶಾಂತ ನೋಡಿಕೊಳ್ಳೋದು. ಅವರಿಗೆ ಕೂಡ ಕೂಲಿ ಕೆಲಸ, ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅವರ ಹೆಂಡತಿ ಆದರೂ ಯಾವಾಗಲೂ ಇವರನ್ನು ನೋಡಲಿಕ್ಕೆ ಹಿಂಜರಿತಾರೆ. ಇವರ ಕುಟುಂಬದಲ್ಲಿ ಕೂಡ ಇಂಥ ಪ್ರಾಬ್ಲಮ್ ಆಗಿ ಇವರು ನಿನ್ನೆ ಏನೋ ಈ ಮಗನನ್ನು ಬಿಡಲಿಕ್ಕೋಸ್ಕರ ಬಂದಿದ್ದಾರೆ ಮಂಗಳೂರಲ್ಲಿ, ಎಲ್ಲಾದರೂ ಬಿಟ್ಟು ಬರೋಣ ಅಂತ. ಎಲ್ಲಿ ಕೂಡ ಇವರನ್ನು ತಗೊಳ್ಳಿಲ್ಲ. ಕೊನೆಗೆ ಮಾರ್ಗದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಅವರಿಗಿತ್ತು. ಆ ಸಂದರ್ಭದಲ್ಲಿ ಮಣಿಕಂಠ ಅಲ್ಲಿ ಎಂಟ್ರಿ ಆಗ್ತಾರೆ. ಮಣಿಕಂಠ ಹೇಳ್ತಾರೆ, ಮಾರ್ಗದಲ್ಲಿ ಬಿಟ್ಟು ಇನ್ಯಾರಾದರೂ ಭಿಕ್ಷೆ ಬೇಡಿ, ಮಗು ಹಾಳಾಗೋದು ಬೇಡ, ನಾವೆಲ್ಲಿಗಾದರೂ ಸೇರಿಸೋಣ ಅಂತ ಹೇಳಿ ಅವರು ಬೇರೆ ಬೇರೆ ಮಂಗಳೂರಿನ ಆಶ್ರಮಗಳಿಗೆ ಅವರು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕೂಡ ಅವರಿಗೆ ಜಾಗ ಸಿಗುವುದಿಲ್ಲ. ಕೊನೆಗೆ ಬೋಂದೆಲ್ ಚರ್ಚಿನಿಂದ ಕೊಟ್ಟಂಥ ವಿಳಾಸ ಇಟ್ಕೊಂಡು ಸ್ನೇಹಾಲಯಕ್ಕೆ ಅವರು ಬರ್ತಾರೆ. ಆದರೆ ಮೊದಲಿಗೆ ನಮಗೆ ತಗೊಳ್ಳಿಕ್ಕೆ ಹಿಂಜರಿಕೆ ಆಯಿತು. ಅದರ ನಂತರ ಆ ಒಂದು ಹುಡುಗನ ಪರಿಸ್ಥಿತಿ ಕಂಡು ಮರುಕಗೊಂಡು ನಾವು ತಗೊಳ್ತಾ ಇದ್ದೇವೆ. ಅವರ ಪರಿಸ್ಥಿತಿ ಅಂದರೆ ಅವರನ್ನು ಪುನಃ ಮಾರ್ಗಕ್ಕೆ ಬಿದ್ದು ಅವರ ಜೀವನ ಯಾರು ಇಲ್ಲದೆ ಒಂದು ಅನಾಥರಾಗುವಂಥ ಪರಿಸ್ಥಿತಿ ಇತ್ತು. ಆ ಕಾರಣದಿಂದ ಇವತ್ತು ಈ ಹುಡುಗನನ್ನು ನಾವು ತಗೊಳ್ತಾ ಇದ್ದೇವೆ ಮಾನವೀಯತೆಯ ದೃಷ್ಟಿಯಿಂದ. ಇಲ್ಲಿ ಧರ್ಮ, ಜಾತಿ, ವರ್ಣ ಭೇದ ಯಾವುದೂ ಇಲ್ಲ. ಕೇವಲ ಮಾನವೀಯ ದೃಷ್ಟಿಯಿಂದ ಈ ಸುಶಾಂತನನ್ನು ನಾವು ಸ್ನೇಹಾಲಯಕ್ಕೆ ತಗೊಳ್ತಾ ಇದ್ದೇವೆ. ಮಣಿಕಂಠರವರು ಅವರಿಗೊಂದು ಇವತ್ತು ದಾರಿ ತೋರಿಸ್ತಾರೆ. ಅದೇ ರೀತಿ ಗಣೇಶರವರು ಆ ಮಗುವನ್ನು ತಗೊಂಡೋಗಿ ಬಿಡ್ಲಿಕ್ಕೆ ಇದ್ರು. ಯಾಕಂದರೆ ಅವರಿಗೆ ತುಂಬ ಕಷ್ಟ ಆಗ್ತಾ ಇತ್ತಂತೆ. ಪ್ರತಿಯೊಂದು ಸಲ ಕೂಡ ಆ ಮಗುವಿನ ಸೇವೆ ಮಾಡಲಿಕ್ಕೆ ಅವರ ಮನೆಯಲ್ಲಿ ಕೂಡ ಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ದೃಷ್ಟಿಯಿಂದ ಈ ಮಗುವನ್ನು ಇವತ್ತು ತಗೊಂಡಿದ್ದೇವೆ. ಸ್ನೇಹಾಲಯ ಕಳೆದ 15 ವರ್ಷಗಳಿಂದ ಈ ರೀತಿಯ ಸೇವೆ ಮಾಡ್ತಾ ಇದೆ. ಮಾರ್ಗದ ಬದಿಯಲ್ಲಿ ಯಾರಿಲ್ಲದ ಮಾನಸಿಕ ಅಸ್ವಸ್ಥರನ್ನು ತಂದು ಅವರ ಪರಿಪಾಲನೆ ಮಾಡಿ ಅವರಿಗೆ ಮರಳಿ ಊರಿಗೆ ತಲುಪಿಸುವಂತಹ ಒಂದು ಸೇವಾ ಕಾರ್ಯ ಮಾಡ್ತಾ ಇದೆ. 1600ಕ್ಕಿಂತಲೂ ಮಿಕ್ಕು ಜನರನ್ನು ಭಾರತದ ವಿವಿಧ ಭಾಗಗಳಿಗೆ ಅವರವರ ಮನೆಗಳಿಗೆ ಸೇರಿಸಿದೆ ಎಂದು ಹೇಳಲಿಕ್ಕೆ ಸಂತೋಷ ಪಡ್ತದೆ. ಇದೆಲ್ಲ ನಡೆಸುವುದು ಕೇವಲ ದಾನಿಗಳ ಮುಖಾಂತರ ಮಾತ್ರ. ಎಲ್ಲ ದಾನಿಗಳಿಗೆ ಮಗದೊಮ್ಮೆ ನಮಿಸುತ್ತಾ ಎಲ್ಲ ದಾನಿಗಳನ್ನು ಸರ್ವೇಶ್ವರನು ಒಳ್ಳೆಯದು ಮಾಡಲಿ ಎಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.